ನೀಟ್ಗೆ ಸಂಬಂಧಪಟ್ಟ ಹಾಗೆ ಜೋರಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ದಂಗಲ್, ನೀಟ್ ದಂಗಲ್ ಜೋರಾಗ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಜೋರಾಗಿದೆ ನೀಟ್ ದಂಗಲ್. ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಮುಂದೆ ಹೈಡ್ರಾಮಾ ನಡೆದಿದೆ. ಕೆಪಿಸಿಸಿ ಕಚೇರಿಗೆ ಬಿಜೆಪಿ ನಾಯಕರ ಮುತ್ತಿಗೆಗೆ ಯತ್ನವನ್ನ ಮಾಡಿದ್ದಾರೆ. ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆತ ಆಗಿದೆ. ಹರೀಶ್ಗೆ ಮೊಟ್ಟೆ ಎಸೆದಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಕೆಪಿಸಿಸಿ ಕಚೇರಿ ಮುಂದೆ ಬಂದಿದ್ದ ಬಿಪಿ ಹರೀಶ್ ಆ ಸಮಯದಲ್ಲಿ ಮೊಟ್ಟೆ ಎಸೆತ ಆಗಿದೆ. ಧಿಕ್ಕಾರ ಕೂಗಿ ವಾಪಸ್ ಕಳಿಸಿದ ಕೈ ಕಾರ್ಯಕರ್ತರು. ವಿಪಕ್ಷ ನಾಯಕ ಆರ್ ಅಶೋಕ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪ್ರತಿಭಟನೆಗೆ ಯಾರ್ಯಾರು ಬಂದಿದ್ರೋ ಅವರನ್ನೆಲ್ಲರೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ ನಡೆದಿದೆ. ಆ ಸಮಯದಲ್ಲಿ ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆತ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ. ನೀಟ್ ಏನಿದೆಯಲ್ಲ, ನೀಟ್ಗೆ ಸಂಬಂಧಪಟ್ಟ ಹಾಗೆ ದೆಹಲಿಯಿಂದ ಸ್ಟಾರ್ಟ್ ಆದ ಒಂದು ಪ್ರೊಟೆಸ್ಟ್ ಬೆಂಗಳೂರಿಗೆ ಬಂದು ನಿಂತ್ಕೊಂಡಿದೆ. ಇವಾಗ ಬೆಂಗಳೂರಿನಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ದಂಗಲ್ ನಡೀತಾ ಇದೆ. ಅವರ ಕಚೇರಿಗಳ ಮೇಲೆ ಇವರು ದಾಳಿಯನ್ನ ಮಾಡ್ತಾ ಇದ್ದಾರೆ, ಇವರು ಮುತ್ತಿಗೆಯನ್ನು ಹಾಕ್ತಾ ಇದ್ದಾರೆ. ಇವರ ಕಚೇರಿ ಮೇಲೆ ಅವರು ಮುತ್ತಿಗೆ, ಬಿಜೆಪಿ ಅವರ ಮೇಲೆ ಕಾಂಗ್ರೆಸ್, ಕಾಂಗ್ರೆಸ್ ಅವರ ಮೇಲೆ ಬಿಜೆಪಿ ನಡೀತಾ ಇದೆ. ಸ್ಥಳದಲ್ಲಿ ಇವಾಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೊಟ್ಟೆ ಎಸೆತ ಆ ಒಂದು ಮಟ್ಟಿಗೆ ಈ ಒಂದು ಪ್ರೊಟೆಸ್ಟ್ ಹೋಗಿದೆ. ಎಸ್ ವೀಕ್ಷಕರೇ, ಸ್ಥಳದಿಂದ ನಮ್ಮ ಪ್ರತಿನಿಧಿ ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಹರ್ಷವರ್ಧನ್ ಬೆಳಗ್ಗೆಯಿಂದಲೂ ಕೂಡ ಕಾಂಗ್ರೆಸ್ನವರು ಬಿಜೆಪಿಯ ಕಚೇರಿಗೆ ಮೇಲೆ ಮುತ್ತಿಗೆ ಹಾಕಿದ್ರು. ಇವಾಗ ಬಿಜೆಪಿಯವರು ಕಾಂಗ್ರೆಸ್ ಕಚೇರಿ ಮೇಲೆ ಮುತ್ತಿಗೆಗೆ ಯತ್ನವನ್ನ ಮಾಡಿದ್ದಾರೆ. ಆ ಸಮಯದಲ್ಲಿ ಮೊಟ್ಟೆ ಎಸೆತ ಎಲ್ಲ ಆಗಿರ್ತಕ್ಕಂಥದ್ದು ಏನಿದೆ, ಹೆಚ್ಚಿನ ಮಾಹಿತಿ ಕೊಡೋದಿದ್ರೆ ಹರ್ಷವರ್ಧನ. ಮದೇವ್, ಏನು ದೆಹಲಿಯಲ್ಲಿ ನಡೆದಂತಹ ನೀಟ್ ಪರೀಕ್ಷೆಯ ವಿರುದ್ಧದ ಹೋರಾಟದಲ್ಲಿ ರಾಹುಲ್ ಗಾಂಧಿ ಅವರನ್ನ ಬಂಧನ ಮಾಡಿದ ವಿಚಾರ ಈಗ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾವೇರ್ತಾ ಇದೆ. ಏನೋ ಬೆಳಗ್ಗೆ ಸುಮಾರು 10:30-11 ಗಂಟೆ ಸುಮಾರಿಗೆ ಏನು ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಗೆ ಒಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತವನ್ನ ಕೆಲಸವನ್ನ ಮಾಡಿದ್ರು. ಪೊಲೀಸರು ಅಲ್ಲಿ ಅವರನ್ನ ಬಂಧನ ಮಾಡಿದ್ರು. ಅದಾದ್ಮೇಲೆ ಎಲ್ಲವೂ ಮುಗಿದೋಯ್ತು ಅನ್ನುವಂತಹ ನಿಟ್ಟಿನಲ್ಲಿ ಅದಾದ ನಂತರದಲ್ಲಿ ಆಗಿದ್ದು ಅಕ್ಷರಶಃ ಒಂದು ರೀತಿಯಾದಂತಹ ಒಂದು ರಣಾಂಗಣದ ಸ್ಥಿತಿ ನಿರ್ಮಾಣವಾಯಿತು. ಏನೋ ವಿಪಕ್ಷ ನಾಯಕರಂತಹ ಆರ್ ಅಶೋಕ್ ಅವರು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಸುದ್ದಿಗೋಷ್ಠಿಯನ್ನ ಮಾಡಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾರೆ. ಅದಾದ ನಂತರದಲ್ಲಿ ನಾವು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಏನೋ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಪೊಲೀಸ್ನವರು ಅಲರ್ಟ್ ಆಗ್ತಾರೆ. ಕೆಪಿಸಿಸಿಗೆ ಬರುವಂತಹ 4 ದಾರಿಗಳನ್ನ ಕ್ಲೋಸ್ ಮಾಡ್ತಾರೆ, ಬ್ಯಾರಿಕೇಡ್ ಗಳನ್ನ ಹಾಕ್ತಾರೆ. ಏನೋ ಒಂದಷ್ಟು ಪೊಲೀಸ್ ವಾಹನಗಳನ್ನ ನಿಲ್ಲಿಸಿ, ಬಸ್ಗಳನ್ನ ನಿಲ್ಲಿಸಿ ಎಲ್ಲವನ್ನು ರೋಡ್ ಅನ್ನ ಬಂದ್ ಮಾಡುವಂತಹ ಪ್ರಕ್ರಿಯೆಯನ್ನ ಮಾಡ್ತಾರೆ. ಏನೋ ಕಂಟೋನ್ಮೆಂಟ್ ಮುಖಾಂತರ ಏನೋ ವಿಪಕ್ಷ ನಾಯಕರಾದಂತಹ ಅಶೋಕ್ ಅವರ ಟೀಮ್ ಏನೋ ಅವ್ರ ಜೊತೆ ಒಂದಷ್ಟು 50ರಿಂದ 60ಕ್ಕೂ ಹೆಚ್ಚು ಅವರ ಕಾರ್ಯಕರ್ತರು ಪ್ಲೇ ಕಾರ್ಡ್ ಗಳನ್ನ ಹಿಡಿದು ಕೆಪಿಸಿಸಿ ಕಡೆಗೆ ಮುತ್ತಿಗೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಏನೋ ಕೆಪಿಸಿಸಿಗೆ ಸುಮಾರು 1-1.5 ಕಿಲೋಮೀಟರ್ ದೂರ ಇದೆ ಕಂಟೋನ್ಮೆಂಟ್. ಆ ಒಂದು ಭಾಗದಲ್ಲಿ ಅವ್ರನ್ನ ಎಲ್ಲರನ್ನು ತಡೆಯಲಾಗುತ್ತೆ. ತಡೆದು ಅವರನ್ನ ಎಲ್ಲರನ್ನು ಅರೆಸ್ಟ್ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಪೊಲೀಸ್ನವರು ಮುಂದಾಗ್ತಾರೆ. ಆಗ ಏನು ವಿಪಕ್ಷ ನಾಯಕ ಅಶೋಕ್ ಸೇರಿದಂತೆ ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಒಂದಷ್ಟು ಬಿಜೆಪಿಯ ಶಾಸಕರು ಸ್ಥಳದಲ್ಲೇ ಕೂತ್ಕೊಂಡು ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆಗ ಅದನ್ನು ಲೆಕ್ಕಿಸದೆ ಪೊಲೀಸ್ನವರು ಅವ್ರನ್ನೆಲ್ಲ ಹೊತ್ಕೊಂಡು ಹೋಗಿ ಏನೋ ಬಸ್ ನಲ್ಲಿ ತುಂಬಿಕೊಂಡು ಅಲ್ಲಿಂದ ಸ್ಥಳದಿಂದ ಕರೆದೊಯ್ತಾರೆ. ಇನ್ನು ಕೆಪಿಸಿಸಿಯ ಮತ್ತೊಂದು ಭಾಗದಲ್ಲಿ ಏನೋ ಶಾಸಕರಾದಂತಹ ಬಿಪಿ ಹರೀಶ್ ಅವರ ಟೀಮ್ ಕೆಪಿಸಿಸಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆಗ ಅಲ್ಲೂ ಸಹ ಬ್ಯಾರಿಕೇಡ್ ಗಳನ್ನು ಹಾಕಿ ಪೊಲೀಸ್ನವರು ಅಲ್ಲಿ ತಡೀತಾರೆ. ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಜನ ಕಾಂಗ್ರೆಸ್ನ ಒಂದಷ್ಟು ಕಾರ್ಯಕರ್ತರು ಬಿಪಿ ಹರೀಶ್ ಅವರ ತಲೆಯ ಮೇಲೆ ಮೊಟ್ಟೆಯನ್ನು ಹೊಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಅವರ ಏನು ಕಾಂಗ್ರೆಸ್ ಕಾರ್ಯಕರ್ತರು ಹೊಡೆದಂತಹ ಮೊಟ್ಟೆ ಬಿಪಿ ಹರೀಶ್ ಅವರ ತಲೆಗೆ ನೇರವಾಗಿ ಬೀಳುತ್ತೆ. ಅವರ ಅಲ್ಲಿ ಸ್ಥಳದಲ್ಲಿ ಸುಮಾರು 8ರಿಂದ 10ಕ್ಕೂ ಹೆಚ್ಚು ಮೊಟ್ಟೆಗಳನ್ನ ಆ ಸ್ಥಳದಲ್ಲಿ ಹೊಡೆಯಲಾಗುತ್ತೆ. ಇದರಿಂದ ಆಕ್ರೋಶಗೊಂಡಂತಹ ಹರೀಶ್ ಅವರು ಕಾಂಗ್ರೆಸ್ನ ಒಂದಷ್ಟು ಕಾರ್ಯಕರ್ತರ ವಿರುದ್ಧ ಹಾಗೂ ನಾಯಕರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾರೆ. ಅದಾದ್ಮೇಲೆ ಅಲ್ಲಿ ಒಂದಷ್ಟು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಒಂದಷ್ಟು ತಳ್ಳಾಟ ನೂಕಾಟ ಆಗುತ್ತೆ. ಎಲ್ಲವನ್ನ ನಿಯಂತ್ರಣ ಮಾಡಿದಂತಹ ಪೊಲೀಸ್ನವರು ಈಗ ಕಾಂಗ್ರೆಸ್ ಕಾರ್ಯಕರ್ತರನ್ನು ವಶಕ್ಕೆ ಪಡ್ತಾರೆ, ಬಿಜೆಪಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆದು ಒಂದು ರೀತಿಯಾದಂತಹ ಇಲ್ಲಿ ಕೆಪಿಸಿಸಿಯ ಸುತ್ತಮುತ್ತ ಒಂಥರ ನಿಷೇಧಾಜ್ಞೆಯ ವಾತಾವರಣ ಸದ್ಯಕ್ಕೆ ನಿರ್ಮಾಣವಾಗಿದೆ. ಮತ್ತೆ ಯಾವಾಗ ಬೇಕಾದ್ರೂ ಇಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಬರಬಹುದು, ಹೋರಾಟಗಳನ್ನು ಮಾಡಬಹುದು. ಸದ್ಯಕ್ಕೆ ಈಗ ಅಕ್ಷರ
ಅಕ್ಷರಶಃ ಕೆಪಿಸಿಸಿ ಕಚೇರಿ ಹಾಗೂ ಬಿಜೆಪಿ ಕಚೇರಿಗೆ ಒಂದು ಪೊಲೀಸ್ ಟೈಟ್ ಸೆಕ್ಯೂರಿಟಿಯನ್ನ ನಿರ್ಮಾಣ ಮಾಡಲಾಗಿದೆ ಮಾದೇವ್. ಎಸ್ ಹರ್ಷವರ್ಧನ ಏನು ಕತೆ ಅಂತ ಹೇಳಿದ್ರೆ ದೆಹಲಿಯಿಂದ ಸ್ಟಾರ್ಟ್ ಆಗಿದ್ದು ಇವಾಗ ಬೆಂಗಳೂರಿಗೆ ಬಂದು ತಲುಪಿದೆ. ಸೊ ಇದು ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂತ ಹೇಳಿ. ಸದ್ಯ ಈಗ ಕಾಂಗ್ರೆಸ್ ನಾಯಕರು ಬಿಜೆಪಿಯ ವಿರುದ್ಧ ಒಂದಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಏನೋ ನೀಟ್ ನಲ್ಲಿ 30 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇದು ಸದ್ಯಕ್ಕೆ ನಿಲ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೇಕೇ ಬೇಕು ಅನ್ನುವಂತಹ ಹೋರಾಟವನ್ನ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿಯವರ ಆರೋಪ ಅಂತಂದ್ರೆ ಇದು ಏನೋ ನೀಟ್ ವಿರುದ್ಧ ಹೋರಾಟ ಒಂದು ಕಾಕ್ರೋಚ್ ಪಾರ್ಟಿ ಅನ್ನುವಂತಹ ನಿಟ್ಟಿನಲ್ಲಿ ಇದು ದೇಶ ವಿರೋಧಿಗಳ ಹೋರಾಟ. ದೇಶ ವಿರೋಧಿಗಳ ಹೋರಾಟಕ್ಕೆ ನಾವು ಕುಮ್ಮಕ್ಕನ್ನ ಕೊಡಬಾರ್ದು. ಅದರಿಂದಾಗಿ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಬೇಕು. ಇದು ಏನೋ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೋಸ್ಕರ ಮಾಡ್ತಿರುವಂತಹ ಹೋರಾಟ ಅಲ್ಲ. ಇದು ದೇಶದಲ್ಲಿ ಒಂದಷ್ಟು ತುರ್ತು ಪರಿಸ್ಥಿತಿಯ ರೀತಿಯಾದಂತಹ ವಾತಾವರಣ ನಿರ್ಮಾಣ ಮಾಡಬೇಕು, ಗಲಭೆಗಳನ್ನು ನಿರ್ಮಾಣ ಮಾಡಬೇಕು, ಒಂದು ರೀತಿಯಾದಂತಹ ಬಿಜೆಪಿಯ ವಿರುದ್ಧದ ಅಜೆಂಡಾವನ್ನು ಸೆಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದು ದೇಶ ವಿರೋಧಿಗಳ ಕೃತ್ಯ ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಎರಡೂ ಪಕ್ಷದಿಂದ ಆಕ್ರೋಶ, ಆರೋಪ, ಪ್ರತ್ಯಾರೋಪಗಳು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದ್ದಾವೆ. ಸದ್ಯ ಈಗ ಕಾಂಗ್ರೆಸ್ ನಾಯಕರು ಹೇಳ್ತಿರುವಂತಹದ್ದು ನಮ್ಮ ರಾಷ್ಟ್ರೀಯ ನಾಯಕರನ್ನ ಬಂಧನ ಮಾಡಿ ಒಂದಷ್ಟು ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಇದನ್ನ ಯಾವುದೇ ಕಾರಣಕ್ಕೂ ಇಲ್ಲಿಗೆ ನಿಲ್ಲಿಸೋದಿಲ್ಲ. ಇದು ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗ್ಬೇಕು. ಸರ್ಕಾರ ಬೀಳೋವರೆಗೂ ಹೋರಾಟ ಮಾಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರೆ, ಬಿಜೆಪಿಯ ವತಿಯಿಂದ ಇದು ದೇಶ ವಿರೋಧಿಗಳ ಕೃತ್ಯ. ಈ ದೇಶ ವಿರೋಧಿಗಳ ಕೃತ್ಯವನ್ನ ಹತ್ತಿಕ್ಕುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ನಾವು ಎಲ್ಲರೂ ಬೆಂಬಲವಾಗಿ ನಿಂತಿದ್ದೇವೆ. ಏನು ರಾಜ್ಯದಲ್ಲಿ ಕಾಂಗ್ರೆಸ್ನವರು ನಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ಅದನ್ನ ನಿಲ್ಲಿಸೋವರೆಗೂ ನಾವು ಸಹ ಬಿಡೋದಿಲ್ಲ ಅನ್ನುವಂತಹ ಎರಡೂ ಪಕ್ಷದಿಂದ ಒಂದು ರೀತಿಯಾದಂತಹ ಪ್ರತಿಷ್ಠೆಯ ಕಣವಾಗಿ ಈಗ ಸದ್ಯ ಈ ಒಂದು ವಿಚಾರ ಮಾರ್ಪಟ್ಟಿದೆ ಮಾದೇವ್. ಓಕೆ 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 ಥ್ಯಾಂಕ್ ಯು ಹರ್ಷವರ್ಧನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬೆಳಗ್ಗೆ ಕಾಂಗ್ರೆಸ್ಸು ಬಿಜೆಪಿ ಕಚೇರಿ ಮೇಲೆ ಮುತ್ತಿಗೆ ಹಾಕ್ತು. ಬಿಜೆಪಿ ಕಾಂಗ್ರೆಸ್ನ ಕೆಪಿಸಿಸಿ ಕಚೇರಿ ಮೇಲೆ ಮುತ್ತಿಗೆ ಹಾಕೋದಕ್ಕೆ ಹೋಯಿತು. ಸೊ ಆ ಸಮಯದಲ್ಲಿ ಬಿ.ಪಿ. ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆತ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮೊಟ್ಟೆ ಎಷ್ಟು ಬಿದ್ದಿದೆ ಅಲ್ಲಿ ಅಂತ ಹೇಳಿ. ಮೊಟ್ಟೆ ಎಸೆತ ಆಗಿರ್ತಕ್ಕಂಥದ್ದು ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಅಥವಾ ಸಿಜೆಪಿ ಪಾರ್ಟಿ ಸ್ಟಾರ್ಟ್ ಮಾಡಿದ ಪ್ರೊಟೆಸ್ಟು ಬೆಂಗಳೂರಿನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಉದ್ವಿಗ್ನ ಪರಿಸ್ಥಿತಿಗೆ ತಂದುಬಿಟ್ಟಿದೆ. ಇವಾಗ ನಿನ್ನೆ ರಾಹುಲ್ ಗಾಂಧಿ ಅವರು ಏನು ಪ್ರೊಟೆಸ್ಟ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಾಗೆ ಅವ್ರನ್ನ ಅರೆಸ್ಟ್ ಮಾಡಲಾಯಿತು, ಪೊಲೀಸರ ವಶಕ್ಕೆ ಪಡೆಯಲಾಯಿತು. ನಮ್ಮ ನಾಯಕರನ್ನ ನೀವು ವಶಕ್ಕೆ ಹೆಂಗೆ ಪಡೆದ್ರಿ ಅಂಥೇಳಿ ಕಾಂಗ್ರೆಸ್ಸು ಬೆಂಗಳೂರಿನಲ್ಲಿ ಬಿಜೆಪಿ ಕಚೇರಿಗೆ ಮುತ್ತಿಗೆಯನ್ನು ಹಾಕಲು ಯತ್ನ ಮಾಡ್ತು. ಅದನ್ನು ಪೊಲೀಸರು ತಡೆದ್ರು, ಎಲ್ಲವೂ ಆಯಿತು. ಅದರ ಬೆನ್ನಲ್ಲೇ ಬಿಜೆಪಿ ನಮ್ಮ ಕಚೇರಿಗೆ ಮುತ್ತಿಗೆ ಹಾಕಿದ್ರೆ ನಾವು ಬಿಡ್ತೀವ ಅಂಥೇಳಿ ಬಿಜೆಪಿ ಕೂಡ ಕೆಪಿಸಿಸಿ ಕಚೇರಿಯ ಮೇಲೆ ಮುತ್ತಿಗೆಗೆ ಯತ್ನ ಮಾಡ್ತು. ಯತ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥದ್ದು ಮೊಟ್ಟೆ ಎಸೆತ. ಸೊ ಬಿಜೆಪಿಯವರು ಆರ್ ಅಶೋಕು, ಬಿ.ಪಿ. ಹರೀಶು ತಂಡವಾಗಿ ಒಂದು ಕಡೆಯಿಂದ ಮುತ್ತಿಗೆ ಹಾಕೋಕೆ ಒಂದು ತಂಡ, ಮತ್ತೊಂದು ಕಡೆಯಿಂದ ಇನ್ನೊಂದು ತಂಡ ಬರುವ ಒಂದು ಸಂದರ್ಭದಲ್ಲಿ ಆವಾಗ ಕಾಂಗ್ರೆಸ್ನ ಕಾರ್ಯಕರ್ತರು ಮೊಟ್ಟೆಯನ್ನು ಎಸೆದಿರ್ತಕ್ಕಂಥದ್ದು, ಮೊಟ್ಟೆ ಎಸೆತ ಆಗಿದೆ. ಸೊ ಸ್ಥಳದಲ್ಲಿ ಸದ್ಯಕ್ಕೆ ಉದ್ವಿಗ್ನ ಪರಿಸ್ಥಿತಿ ಇದೆ. ಪೊಲೀಸರು ಅವ್ರನ್ನೆಲ್ಲರನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಯಾರು ಮುತ್ತಿಗೆಯನ್ನು ಹಾಕೋದಕ್ಕೆ ಬಂದಿದ್ರು ಆರ್ ಅಶೋಕ್ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿಯ ಹಲವು ಕಾರ್ಯಕರ್ತರು ಕೂಡ, ಹಲವು ಲೀಡರ್ಸ್ ಕೂಡ ಬಂದಿದ್ದರು, ಅವರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಸದ್ಯಕ್ಕೆ ಪೊಲೀಸರು ಬಿಗಿ ಭದ್ರತೆ ಇಟ್ಟಿದ್ದಾರೆ ಸ್ಥಳದಲ್ಲಿ.